తోడు నీవయ్యా ప్రియ ప్రభువా యేసయ్యా చిరకాల స్నేహం ఇదు నా యేసు స్నేహం చిరకాల స్నేహం ఇదు నా యేసు స్నేహం బంధువులు వెలవేసిన వెలవేయని స్నేహం లోకాలనే బట్టి ఓ దివ్య స్నేహం నా యేసుని స్నేహం చిరకాల స్నేహం ఇదు నా యేసు స్నేహం చిరకాల స్నేహం ఇదు నా యేసు స్నేహం కష్టాలలో కన్నీలలో నన్ను మోయుని స్నేహం నన్ను ధైర్యపరచి ఆదరణ కలిగించిన యేసుని స్నేహం చిరకాల స్నేహం ఇదు నా యేసు స్నేహం చిరకాల స్నేహం ఇదు నా యేసు స్నేహం హల్లెలూయా హల్లెలూయా. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲವೋ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಓ ಯೇಸುವೆ ನೀಯೋ ಪ್ರಭುವೇ. ಓ ಯೇಸುವೆ ನೀಯೋ ಪ್ರಭುವೇ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. 5 ರೊಟ್ಟಿ 2 ಮೀನು ನೀ ತರಸಿ 5,000 ಜನಕ್ಕೆ ಊಟ ಮಾಡಿಸಿ. 5 ರೊಟ್ಟಿ 2 ಮೀನು ನೀ ತರಸಿ 5,000 ಜನಕ್ಕೆ ಊಟ ಮಾಡಿಸಿ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಸತ್ತಂತ ಲಾಜರಗೆ ನೀನೇ ಬಸಿ ಮಾತನಾಡರಿಗೆ ಮಾತನಾಡಸಿ. ಸತ್ತಂತ ಲಾಜರಗೆ ನೀನೇ ಬಸಿ ಮಾತನಾಡರಿಗೆ ಮಾತನಾಡಸಿ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಭೂಲೋಕದಲ್ಲಿ ಜಗತ್ತಿನಲ್ಲಿ ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ನಿನ್ನ ಹೊರತು ಯಾರಿಲ್ಲ ಓ ಯೇಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ.
Hallelujah. Udah cuma sikit. ಕಟ್ಟಾಗಿತ್ತು. తారవెలసింది ఆనింగిలో ధరణి మురిసింది దూత వచ్చింది సువార్తను మాకు తెలుపింది రాజులకు రాజు పుట్టాడని యూదుల రాజు ఉదయించాడని రాజులకు రాజు పుట్టాడని యూదుల రాజు ఉదయించాడని తార వెలసింది అనింగిలో ధరణి మురిసింది దూత వచ్చింది సువార్తను మాకు తెలుపింది మందము విడచి మమ్మను మరచి మేమంతా కలిసి వెళ్ళాములే ఆ ఊరిలో ఆ బాగాలో స్తుతిగానాలు పాడాములే మమ్మను మరచి మమ్మల్ని విడచి మేమంతా కలిసి వెళ్ళాములే ఆ ఊరిలో ఆ పాకలో స్తుతిగానాలు పాడాములే సంతోషమే ఇక సంబరమే లోకరక్షక ఆనందమే స్తోత్రమే మారాజుకే ఇక క్రిస్మస్ ఆర్పాటమే తార వెలసింది అనింగిలో ధరణి మురిసింది దూత వచ్చింది సువార్తను మాకు తెలుపింది బంగారమును సంబ్రాణియు బోనములు తెచ్చాములే ఆ ఊరిలో ఆ పాకలో స్తుతిగానాలు పాడాములే మమ్మను మరచి మమ్మను విడచి మేమంతా కలిసి వెళ్ళాములే ఆ ఊరిలో ఆ పాకలో స్తుతిగానాలు పాడాములే సంతోషమే ఇక సంబరమే లోకరక్షక ఆనందమే స్తోత్రమే మారాజుకే ఇక క్రిస్మస్ ఆర్పాటమే తార వెలసింది అనింగిలో ధరణి మురిసింది దూత వచ్చింది సువార్తను మాకు తెలుపింది బంగారమును సంబ్రాణియు బోనములు తెచ్చాములే ఆ ఇంటిలో మా గంటిలో నిన్ను కనులారా కాల్చాములే సంతోషములు సంబ్రాణియు బోనములు తెచ్చాములే ఆ ఊరిలో ఆ బాగా స్తుతిగానాలు పాడాములే తార వెలసింది అనింగిలో ధరణి మురిసింది దూత వచ్చింది సువార్తను మాకు తెలుపింది హల్లెలూయా హల్లెలూయా టైం కదా. హల్లెలూయా
ಹಲಲುಯ್ಯ ಅಂತೀರಲ್ಲ. ಹಲ್ಲೆಲೂಯ ಕೇಳಿಸ್ಕೊಂಡಿಲ್ಲ ಹೇಳಿಂದ. ಹಂಗ್ರಿ ಇನ್ನ ಆಡ್ಬಿಟ್ರಿ ಸಾಕ್ರಿ. ಟೈಮ್ ಆಗೈತೆ. ಆಯ್ತ್ರಿ. ಸರ್ ವಾಕ್ಯಕ್ಕೋಸ್ಕರ ಪ್ರೇಯರ್ ಮಾಡ್ತೀನಿ. ಹಾ ರೀ ಪ್ರೇಯರ್ ಯಾರಿದ್ರು ಲೈನ್ದಾಗ ಇಲ್ಲ ಫೋನ್ ಮಾಡಂತ ಹೇಳಿದಾರಲ್ಲ ಯಾರಿಗೆ? ಹರ್ಲಕ ಹುಲಕವನ್ನಂಟು ಮಾಡಿದ ಸರ್ವಶಕ್ತನಾದ ದೇವರಪ್ಪ ಕರ್ತನೆ ಇಲ್ಲಿವರೆಗೂ ಆರಾಧನೆಯಲ್ಲಿ ನಡೆಸಿಕೊಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಕೇಳಲಿಕ್ಕೆ ಹೋಗುತ್ತಿರುವಾಗ ದೇವರೇ ನೀನು ತಾನೇ ನಿನ್ನ ದಾಸರ ಮುಖಾಂತರ ನಿನ್ನ ಜನಗಳೊಟ್ಟಿಗೆ ಮಾತನಾಡಿ ವಾಕ್ಯವನ್ನು ಕೇಳುತ್ತಿರುವಾಗಲಪ್ಪ ವಾಕ್ಯದ ಶಕ್ತಿ ಪ್ರಕಟವಾಗುವಂತೆ ಸಹಾಯ ಮಾಡು. ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸಿ ಇಲ್ಲಿ ಮಧ್ಯಗಳಲ್ಲಿ ಸ್ವಾಮಿ ನನ್ನ ವಾಕ್ಯದ ಶಕ್ತಿ ಸೂರಿ ಹೋಗ್ಯಪ್ಪ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಅದ್ಭುತ ತರುವಂತೆ ಕಾರ್ಯ ಮಾಡು. ಎಲ್ಲ ನಿನಗೊಂದಾಗಲಿ ನನಗಲ್ಲಿ ತಂದೆ ಮುಂದಿನ ಹೊಸ ಭಾಗವನ್ನು ಕರ್ತವ್ಯವರಿಗೆ ಒಪ್ಪಿಸ್ಕೊಡ್ತೇನೆ. ಎಲ್ಲರೂ ಸ್ವಲ್ಪ ಸೌಂಡ್ ಬಂದ್ ಮಾಡಿದ್ರ ವಾಕ್ಯ ಕರೆಕ್ಟ್ ತಿಳಿತದ. ಸೌಂಡ್ ಇಲ್ಲ. ಯಾರ ಕಡೆ ಸೌಂಡ್ ಅದ ಬಂದ್ ಮಾಡ್ಕೊರಿ. ನಮ್ ಕಡೆ ಅಲ್ಲಿ ಯಾರೋ ಚೀರಕತ್ತಾರಣ. ಹಾ ಹುಡುಗ ಚೀರಕತ್ತಾನ ಬಿಡು. ಸಿಸ್ಟರ್ ಸೀತಾ ಸಿಸ್ಟರ್ ಅವ್ರ ಕಡೆ ಸೌಂಡ್ ಇಲ್ಲ. ಯಾರ ಕಡೆ ಸೌಂಡ್ ಅದ ಮತ್ತಿದು? ಆ ಹುಡುಗಂದ ಅವ್ರ ಕಡೆಯಿಂದ ಬರ್ತದ. ಅನ್ನ ಪ್ರಿಯ ಸಿಸ್ಟರ್ ಜಾಯ್ನ್ ಆಗಿದ್ದಾರ? ಇಲ್ಲ ಕಾಲ್ ಮಾಡಿಲ್ಲ. ಅವರು ಮಾಡಿಲ್ಲ, ನಾನು ಮಾಡಿಲ್ಲ. ಹಲೋ ಸೈಲೆಂಟ್ ಆಗಿರಪ್ಪ, ಸೈಲೆಂಟ್ ಆಗಿರೋ. ಸೀತಾ ಸಿಸ್ಟರ್, ಸೀತಾ ಸಿಸ್ಟರ್ ಇಲ್ಲ? ಸೀತಾ ಸಿಸ್ಟ್ರೆ ಇದ್ದೀರಾ? ಸ್ವಲ್ಪ ಹುಡುಗ ಬಿಟ್ಟು ಈ ಕಡೆ ಹೊರಗೆ ಬರ್ರಿ, ಇಲ್ಲಾಂದ್ರೆ ನಿಮ್ಗೆ ಡೌಟ್ ಕ್ಲಿಯರ್ ಆಗಲ್ಲ ನೋಡ್ರಿ, ವಾಕ್ಯ ಕೇಳ್ಸಕ್ಕಲ್ಲ. ಹೊರಗೆ ಹೋಗ್ತೇನೆ. ಬಂದ್ರ? Hallelujah. Praise the Lord. ಎಷ್ಟು ಮಂದಿ ಸಂತೋಷವಾಗಿದ್ರಿ ದೇವರ ವಾಕ್ಯವನ್ನ ಕೇಳಿಕ್ಕೆ? ಎಲ್ಲರೂ. ಓಕೆ. ದೇವರ ಕೃಪೆ, ದೇವರ ಪ್ರಸನ್ನತೆ ಮತ್ತೊಂದು ಆವೃತ್ತಿ. ದೇವರ ಪ್ರಸನ್ನತೆಯಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೇವೆ, ಆತನ ಪ್ರೀತಿಯಲ್ಲಿ ಹೋಗ್ತಾ ಇದ್ದೇವೆ, ಆತನ ಕರುಣೆಯಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ದೇವರು ಕರುಣೆಯುಳ್ಳ ದೇವರು, ಮಾತನಾಡುವ ದೇವರು, ನಡೆಸುವ ದೇವರು. ಎಷ್ಟು ಮಂದಿ ನಂಬ್ತೀರಿ? ಎಲ್ಲರೂ ನಂಬ್ತೀರಾ? ಮನುಷ್ಯರು ಎರಡು ಮಾತಿನವರು, ಆದ್ರೆ ದೇವರು ಒಂದೇ ಮಾತಿನವನು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಯೇಸು ಸ್ವಾಮಿಯವರು ಎಷ್ಟು ಕರುಣೆ ನಮ್ಮ ಮೇಲೆ ಇಟ್ಟಿದ್ದಾರೆ. ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಸಾಕು. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ದೇವರು ಒಂದು ವಿಷಯದಲ್ಲಿ ನಾನು ಹೇಳ್ತೇನೆ, ಯಾವ ಸಮಯದಲ್ಲಿ ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ, ಒಂದು ವಿಷಯ ನಾವು ಕಷ್ಟದಲ್ಲಿದ್ದರೆ, ದುಃಖದಲ್ಲಿದ್ದರೆ, ಸಮಯದಲ್ಲಿ ಇದ್ದರೆ, ಅವಾಗ ದೇವರು ನಮಗೆ ನೆನಪಾಗ್ತದೆ. ಹೌದಾ?
ಹೌದಾ ಇಲ್ಲ? ಹೌದು. ಸದಾಕಾಲ ದೇವ್ರನ್ನ ಯಾವಾಗಲೂ ನೀವು ಸ್ಮರಣೆ ಮಾಡ್ತೀರಾ? ಆ ಯಾವಾಗಲೂ ದೇವರು ಹೇಳ್ತಾರೆ, ಕರ್ತನ ಸ್ತುತಿಸುವಾಗ ನಿಮ್ಮ ಬೆಂಕಿ ಆಳವಾಗಿ ಇಳಿದು ಬರ್ತದಂತೆ. ಆ ಬೆಂಕಿ ಅಭಿಷೇಕವನ್ನ ತಗೋಬೇಕಾದ್ರೆ ನಾವು ಪರಲೋಕದಿಂದ ಇಳಿದು ಬರಬೇಕು. ಆ ಪರಲೋಕದ ಬೆಂಕಿ ಯಾವಾಗ ನಮ್ಮ ಮೇಲೆ ಇಳಿದು ಬರ್ತದೋ ಅವಾಗ ನಾವು ಒಂದು ಅನುಗ್ರಹದಿಂದ ಆ ಅಭಿಷೇಕದಲ್ಲಿ ನಾವು ಬೆಳಿತೇವಂತೆ. ಹೂ ಎಷ್ಟು ಮಂದಿ ನೋಡಿದ್ರಿ? ಗುಲಾಬಿ ಹೂ ಎಷ್ಟು ಮಂದಿ ನೋಡಿದ್ರಿ? ಎಲ್ಲರೂ ನೋಡಿದ್ರ? ಅದು ನೋಡ್ರಿ, ಅದು ಬೆಳಿಗ್ಗೆ ಎದ್ದು ಕೂಡ ನೋಡ್ರಿ ಯಾವ ತರ ಅದನ್ನ ಅದು ಏನಂತದೆ ಇದು ಇರ್ತದಲ್ಲ ಪಕ್ಕೆ, ಆ ಹೂ ಪಕ್ಕೆ ಇರ್ತದಲ್ಲ ಯಾವ ತರ ಅಳುತ್ತದೆ ನೋಡಿದ್ರ? ಕೇಳಿಸ್ತಾ ಇದೆಯಾ? ಯಾವ ತರ ಅಳುತ್ತದೆ. ಅದೇ ರಾತ್ರಿ ಅದು ಬಾಡ್ ಹೋದಾಗ ಯಾವ ತರ ಆಗಿರ್ತದ? ಅದಕ್ಕೆ ಯಾರು ಮುಟ್ಟಲ್ಲ, ಒಗದು ಬಿಡ್ತಾರ. ಅದೇ ಮುಂಜಾನೆ ಎಷ್ಟು ಪ್ರೀತಿ ಮಾಡ್ತಾರ, ಮುಳ್ಳಿದ್ರು ಕೂಡ ಅದನ್ನ ಕೀಳ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರ. ಹೌದಾ? ನೋಡ್ರಿ, ಇವಾಗ ನಮ್ಮಲ್ಲಿ ಬಾಡ್ ಹೋಗಿದೆ ಎಂಬುದು ವಿಷಯ ನಮ್ಮಲ್ಲಿ ಬರಬಾರದು ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಬಾಡಿದ್ದೆಂಬುದು ನಮ್ಮ ಜೀವಿತದಲ್ಲಿ ಬರಬಾರದು. ನಾವು ಯಾವಾಗಲೂ ಚಿಗುರ್ತಾ ಇರ್ಬೇಕು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನೀವು ಚಿಗುರುವ ಎಲೆ ಆಗಿದ್ರಿ. ಚಿಗುರುವ ಎಲೆ ಆಗಿದ್ರಿ. ಓದ್ರಿ ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ 2-3. ಯೋಹಾನ 15:3. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಸಾಕು. ಏನ್ ಹೇಳ್ತಾನೆ? ಆ ಫಲ ಕೊಡುವ ಫಲ ಏನಂದ್ರೆ, ನಾವು ಯಾರಿಗೆ ದೇವರ ಮಹಿಮೆಗೋಸ್ಕರ ದೇವರು ಆರಿಸಿದಾರಂದ್ರೆ, ದೇವರ ಮಹಿಮೆಯನ್ನ ನಾವು ಮಾಡಲಿಲ್ಲದ್ರೆ, ದೇವರ ಆರಾಧನೆ ನಾವು ಮಾಡಲಿಲ್ಲದ್ರೆ ನಮ್ಮನ್ನ ದೇವ್ರು ಏನ್ ಮಾಡ್ತಾರೆ? ತೆಗೆದು ಹಾಕ್ತಾರೆ, ಬಿಸಾಡ್ತಾರೆ, ಒಗದು ಬಿಡ್ತಾರೆ. ನನ್ನ ಪ್ರಿಯರೇ, ಅರ್ಥ ಮಾಡ್ಕೊಳ್ರಿ. ನಾವು ಕಷ್ಟದಾಗಿದ್ದಾಗ ಓ ಪಾಸ್ಟ್ರೇ, ಓ ಅವ್ರ ಫೋನ್ ಹಚ್ಚ್ರಿ, ಇವ್ರ ಫೋನ್ ಹಚ್ಚ್ರಿ, ಪ್ರಾರ್ಥನೆ ಮಾಡ್ರಿ. ಹೌದಲ್ಲ? ಏನಾದ್ರೂ ಮನೆ ಸಮಸ್ಯೆ ಬರ್ತಂದ್ರೆ ಮಾಡ್ತೀವಲ್ರಿ? ಯಾಕೆ ಹೇಳ್ರಿ? ಕಷ್ಟ ಬಂದಾಗ ಯೇಸು ಸ್ವಾಮಿನ ನೆನೆಸ್ತೀವಿ. ಕಷ್ಟ ಇರ್ಲಾದ್ರೆ ಆರಾಮ್ ಎಂಜಾಯ್. ಹೌದಲ್ಲ? ಆರಾಮ್ ತಿಂಡು ಆರಾಮ್. ಯೇಸು ಸ್ವಾಮಿ ಹಂಗ ಹೇಳಿಲ್ಲ. ಯೇಸು ಸ್ವಾಮಿ ಯಾವಾಗ ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ ಓದಿ. ಲೂಕ 18:1. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರ್ರಿ. ಆ ಸಾಮ್ಯವನ್ನ ದೇವರು ಹೇಳ್ತಾ ಇದ್ದಾರೆ, ನಮಗೂ ಕೂಡ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ಮುದ್ದು ಮಕ್ಕಳೇ, ಯಾಕಂದ್ರೆ ನಾವು ಕ್ರೈಸ್ತರಾಗಿದ್ರೆ ಹೆಸರಿಗೆ ಕ್ರೈಸ್ತರಾಗಿರಬಾರ್ದು, ದೇವರ ವಾಕ್ಯದಲ್ಲಿ ಕ್ರೈಸ್ತರಾಗಿ ನಿಲ್ಲಬೇಕು. ಆಮೇಲೆ ದೇವರ ವಾಕ್ಯದಲ್ಲಿ ಕ್ರೈಸ್ತರಾಗಬೇಕು. ಹೆಸರಿಗೆ ನಾವು ಶಿಲುಬೆ ಹಾಕಿದ್ದೇವೆ ಅಂದ್ರೆ ನೀವು ಕ್ರೈಸ್ತರಲ್ಲ. ಯೇಸು ಸ್ವಾಮಿ ಹೇಳಿಲ್ಲ ಹಾಗೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನಿಮ್ಮ ಹೊರಗಿನ ತೋರಿಕೆ ನಾನು ನೋಡಲ್ಲ ಅಂತ ಹೇಳಿ. 1ನೇ ಸಮುವೇಲ 16:7 ಓದಿ. 1ನೇ ಸಮುವೇಲ 16:7. ಒಂದೇ ಸಮುವೇಲ 16:7. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡ್ರಿ, ಅವನು ಹೊರಗಿಂದ ಎಷ್ಟು ಕುರುಪಿ ಆದ್ರೂ ಒಳಗ ಅವನ ಮನಸ್ಸೆಷ್ಟು ಸ್ವಚ್ಛ ಆಗಿರ್ತದ, ಅವನ ಮನಸ್ಸೆಷ್ಟು ಕರುಣೆ ಪಡ್ತದ. ಹೌದಾ? ಅದನ್ನ ನೋಡ್ಬೇಕು. ಮತ್ತೊಬ್ಬರ ಸಹಾಯವನ್ನ ನಾವು ನೋಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅವನ ಕರಳು ಚೂಳಂತದೆ. ಯೇಸು ಸ್ವಾಮಿ ಹೇಳಿದ್ರು, ಏನಂದ್ರು, ಈ ಲೋಕಕ್ಕೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನನ್ನ ಸಮರ್ಪಣೆ ಮಾಡಿದ್ರು. ಹೌದಾ? ಹೌದು. ಯಾಕೆ ಮಾಡಿರ್ಬೇಕು? ಅವನ ಕರುಣೆ ಉಳ್ಳ ದೇವರು.
ಮಾತನಾಡುವ ದೇವರು, ನಡೆಸುವ ದೇವರು. ಇವತ್ತೊಂದು ಹಾಡ ಹಾಡಿದ್ವಿ, ಆ ಹಾಡ ಅರ್ಥ ನಿಮ್ಗೆ ತಿಳಿತ? ಎಷ್ಟ್ ಮಂದಿಗೆ ತಿಳಿತದ ಹಾಡ? ನನ್ ಮಧ್ಯಾಹ್ನ 3 ದಿನದಿಂದ ನಂಗೆ ಕೊರಗ್ತಾ ಇತ್ತು ಅದು ಹಾಡ್ಬೇಕಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಆ ಹಾಡ ನಾನು ಬರ್ದಿಲ್ಲ, 3 ದಿನದಿಂದ ದೇವ್ರ ಪವಿತ್ರಾತ್ಮ ನಂಗೆ ತಿಳಿಸ್ಕೊಟ್ಟಿದ್ದಾರೆ ಆ ಹಾಡ ಹಾಡ್ಬೇಕಂತ ಹೇಳಿ. ಎಷ್ಟು ಸುಂದರವಾದ ಹಾಡ ಇದೆಯಲ್ಲ. ಆ ತ್ಯಾಗಕ್ಕೆ ನಾವ್ ಏನು ಕೊಟ್ಟಿವಿ, ಆತನ ಮರಣಕ್ಕೆ ನಾವ್ ಏನು ಕೊಟ್ಟಿವಿ. ಕೇಳಿಸ್ತಾ ಇದೆಯಾ? ನೀವೇನಾದ್ರೂ ಕೊಡ್ತೀರಾ? ಏನಿಲ್ರಿ ಸರ್. ಬೆಳ್ಳಿ ಬಂಗಾರ ಅವನ ಕಡೆ ಕೇಳ್ತಾ ಇದೀವಿ, ಸ್ವಾಮಿ ನನಗೆ ಬೆಳ್ಳಿ ಕೊಡು, ನನಗೆ ಬಂಗಾರ ಕೊಡು, ನನ್ನ ಮಲಿ ಕೊಡು, ಅದು ಕೊಡು, ಇದು ಕೊಡು ಅಂತ ಎಲ್ಲಾ ಕಡೆ ಸ್ವಾಮಿ ಕಡೆ ಕೇಳ್ತಾ ಇದೀವಿ. ಆದ್ರೆ ನಾವಾಗಿ ಏನು ಕೊಡ್ತಾ ಇದೀವಿ? ಏನ್ ಕೊಡ್ತಾ ಇದೀಪ? ಏನು ಕೊಡ್ತಿಲ್ಲ. ಏನು ಕೊಡಕ್ ಸಾಧ್ಯನೇ ಇಲ್ಲ ನನ್ನ ಪ್ರಿಯರೇ. ನಮ್ಮ ಜೀವಿತವನ್ನ ಯೇಸು ಸ್ವಾಮಿ ಹೇಳಿದರೆ, ನೀನು ಸಂಪೂರ್ಣವಾಗಿ ನನ್ನಲ್ಲಿ ಇರುವುದಾದರೆ, ಅದೇ ಯೋಹಾನ 15:7 ಓದಿ, ವಾಕ್ಯದಲ್ಲಿ ಇದ್ದರೆ. 15:7 ಯೋಹಾನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಹೌದಾ? ಎಲ್ಲಿ? ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಳ್ದಿದ್ದೀರೆ. ಗೊತ್ತಿದ್ಯಾ? ನೆಲೆಗೊಳ್ತಾ ಇದೆಯಾ? ಲಕ್ಷ ಕೊಟ್ಟು ಕೇಳ್ರಿ. ಬಹಳ ಸಂಪೂರ್ಣವಾಗಿ ಈ ವಾಕ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ. ಆ ಟಾಪಿಕ್ ಬಹಳ ಸುಂದರವಾಗಿದೆ. ಆ ಕರುಣೆಯುಳ್ಳ ದೇವರು ನಮಗಾಗಿ ಏನು ಸಿದ್ಧ ಮಾಡಿದ್ದಾನೆ ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಬಹಳ ಲಕ್ಷ ಕೊಟ್ಟು ಕೇಳಿ. ಏನ್ ಸಿದ್ಧ ಮಾಡಿದ್ದಾರೆ ನಮಗೋಸ್ಕರ ಅವರು? ಬೆಳ್ಳಿ ಬಂಗಾರ, ಮನೆ, ಆಸ್ತಿ, ಒಡವೆ, ಇದನ್ನ ಸಿದ್ಧ ಮಾಡಿದಾರ? ಇದನ್ನ ಸಿದ್ಧ ಮಾಡಿದಾರ್ರಿ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇದೆಲ್ಲ ಸಿದ್ಧ ಮಾಡಿದಾರ? ಪರಲೋಕ ಸಿದ್ಧ ಮಾಡಿದ್ದಾರೆ. ನಮಗೋಸ್ಕರ ಒಂದು ಪರಲೋಕದ ಅಭಿಷೇಕದಲ್ಲಿ ಒಂದು ಸ್ಥಾನವನ್ನ ಸ್ಥಿರ ಮಾಡಿದ್ದಾರೆ. ಯಾಕೋಬ 1:12 ಓದಿ. ಯಾಕೋಬ 1:12 ನೋಡಿ, ಯಾವ ತರ ನಮ್ಮ ಸ್ಥಿರವನ್ನ ಅಭಿಷೇಕದಲ್ಲಿ ನಿಲ್ತಾ ಇದೆ ನೋಡಿಲಿ. ಯಾಕೋಬ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಏನಂದ್ರಿ? ಕಷ್ಟದಲ್ಲಿ, ದುಃಖದಲ್ಲಿ, ನೋವುದಲ್ಲಿ ಯಾರು ಇರುತ್ತಾರೋ ಅವರು ನನ್ನ ಪರಲೋಕದ ಸ್ಥಾನವನ್ನ ಗೆದ್ದುಕೊಂಡು ಬರ್ತಾರೆ. ಪರಲೋಕದ ಜಯಮಾಲೆಯನ್ನು ಹೊಂದ್ಕೊಂಡು ಬರ್ತಾರೆ. ಆಮೇಲೆ ಯಾರಿಗೂ ಬೇಡ ಪರಲೋಕದ ಜಯಮಾಲೆ? ಬೇಕು. ಮತ್ತೆ ಯಾರಿಗೂ ಆಮೇಲೆ ಬರ್ದಿಲ್ಲ ಬಾಯಿಲಿ? ಬೇಕು. ಆ ಪರಲೋಕದ ಜಯಮಾಲೆಯನ್ನು ಪಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? 1 ಕೊರಿಂಥ 6ನೇ ಅಧ್ಯಾಯ 10ನೇ ವಚನ. 1 ಕೊರಿಂಥ 6:10. ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಸಾಕು. ಏನ್ ಹೇಳ್ತಾನೆ? ಇವ್ರು ಎಲ್ಲರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತಾರ? ಸುಳ್ಳು ಹೇಳುವವರು, ಮೋಸಗಾರುವರು, ಅಂತ್ಯ ಮಾಡುವವರು ಮಾಡ್ತಾರ? ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ತೇವಾ? ಇಲ್ಲ. ಇವ್ರು ಎಂತವ್ರು? ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ ಓದಿ. ಇವ್ರು ಎಂತ ಕ್ರೈಸ್ತರಿದಾರ ನೋಡ್ರಿ. ಪ್ರಕಟಣೆ ಗ್ರಂಥ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ. ನೋಡ್ರಿ, ಇವ್ರು ಎಂತವ್ರಂದ್ರೆ ಯೇಸು ಸ್ವಾಮಿ ಯಾವಾಗ ಉಪಯೋಗ ಮಾಡ್ಕೋತಾರೆ? ಕಷ್ಟ ಬಂದಾಗ, ದುಃಖ ಬಂದಾಗ, ನೋವು ಬಂದಾಗ
ಯಾರಿಗೆ ಆರೋಗ್ಯ ತಪ್ಪಿದೆ ಅಂತವ್ರು ಯೇಸು ಸ್ವಾಮಿ ಆರಾಧನೆ ಮಾಡ್ತಾರ, ಬಿಟ್ಟು ಬಿಡ್ತಾರ, ನಂಬಿಕೆ ಇಲ್ಲದ್ರೆ ಹೋಗ್ತಾರಲ್ಲ, ಇವ್ರು ಎಂತವ್ರು ಸೇರ್ತಾರ? ಎರಡನೇ ಮರಣಕ್ಕೆ ಸೇರ್ಬಿಡ್ತಾರ ಅವರು. ನಾನ್ ಹೇಳಕತ್ತೇನೆ, ಬೈಬಲ್ ಹೇಳಕತ್ತದ. ಹಲೋ, ಕೇಳಿಸ್ತಾ ಇದೆಯಾ? ಸತ್ಯವೇದ ಹೇಳ್ತಾ ಇದೆ, ನಾ ಹೇಳಕತ್ತೀನಿ. ಬಟ್ ಸತ್ಯವೇದದಲ್ಲಿ ಮಾತುಗಳು ಸುಳ್ಳಾಗ್ತಾವ, ನಿಜ ಆಗ್ತಾವ? ನಿಜ ಆಗ್ತಾವಲ್ಲ? ನೋಡೋಣ ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ ಓದಿ. ಮತ್ತಾಯ 15:10. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳಿರಿ. ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಹೌದಲ್ಲ? ನಾವು ಬಾಯಿಂದ ಆರಾಧನೆ ಮಾಡ್ತೀವಿ, ಬಾಯಿಂದ ಹೊಲಸು ಮಾತಾಡ್ತೀವಲ್ಲ, ಸುಳ್ಳು ಮಾತಾಡ್ತೀವಲ್ಲ, ಮೋಸ ಮಾಡ್ತೀವಲ್ಲ, ವಂಚನೆ ಮಾಡ್ತೀವಲ್ಲ. ನೋಡ್ರಿ, ದೇವರ ಆರಾಧನೆ ಯಾವ ತರ ಮಾಡ್ತಾ ಇದೀವಿ ಇವತ್ತು. ಮತ್ ಹೋಗೋದು ದೊಡ್ಡ 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 ನಾನು ಹರಕೆ ಹೊತ್ತಿದ್ದೀನಿ, ಅದು ಮಾಡೀನಿ, ಇದು ಮಾಡೀನಿ. ಯೇಸು ಸ್ವಾಮಿ ಹರಕೆ ಹೊತ್ತಿದ್ ಏನ್ ಹೇಳಿಲ್ಲ, ಹೇಳಿದಾರ? ಹೇಳ್ಯಾರ್ರಿ? ಸ್ವಂತ ನಿಮ್ಮ ಹೃದಯ ಕೊಡಕ್ ಆಗ್ತಿಲ್ಲ, ನಿಮ್ಮ ಹರಕೆ ತಗೊಂಡ್ ಏನ್ ಮಾಡ್ಬೇಕಂತ ಯೇಸು ಸ್ವಾಮಿ ಹೇಳ್ತಾನ. ಹೌದಲ್ಲ? ದೇವರ ಪಾದದಲ್ಲಿ ನಾವು ಕುಳ್ಬೇಕಾಗಿದೆ ಪ್ರೇರೆ. ಯಾರು ಕುಂಡಿರ್ಬೇಕು? ಹಲೋ, ಯಾರ ಪಾದದಲ್ಲಿ ಕುಂಡಿರ್ಬೇಕು ನಾವು? ದೇವರ ಪಾದದಲ್ಲಿ ಕುಂಡ್ರುವಾಗ ನಿನ್ನ ಕಷ್ಟಗಳು, ನಿನ್ನ ನೋವುಗಳು, ನಿನ್ನ ಸಂಕಟಗಳು ಎಲ್ಲ ಬಿಟ್ಟು ಹೋಗ್ತದೆ ನನ್ನ ಪ್ರಿಯರೇ. ನಿನಗೆ ಬೇಕಾದ ವಸ್ತುಗಳು ದೇವರು ಕೊಡ್ತಾರೆ. ಈ ಲೋಕದಲ್ಲಿ ದೇವರು ನಿಮ್ಮನ್ನ ಆರಿಸಿದರೆ, ಮನುಷ್ಯರು ಆರಿಸಲಿಲ್ಲ. ಸುಮ್ಮನೆ ಹೆಸರಿಗೆ ನಾವು ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇಲ್ಲ ನನ್ನ ಪ್ರಿಯರೇ. ನಾವು ಒಬ್ಬ ರಾಜ್ಯದೂತರು. 1ನೇ ಕೊರಿಂಥ 15ನೇ ಅಧ್ಯಾಯ 10ನೇ ವಚನ ಓದಿ. 1ನೇ ಕೊರಿಂಥ 15:10. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಏನ್ ಹೇಳ್ತಾನ್ರಿ? ನಾವು ಎಂಥವನಾಗಬೇಕು, ದೇವರ ಕೃಪೆಯಿಂದ ಹಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಕೃಪೆಯಿಂದ ನಾವು ಹಂತವನಾಗಬೇಕು. ದೇವರು ಹೊಗಳಬೇಕು, ಮನುಷ್ಯರು ಹೊಗಳೋದು ಬೇಡ ನಮ್ಮ ಜೀವಿತದಲ್ಲಿ. ನಿನ್ನ ನೋಡಿದ್ರೆ ಸೈತಾನನು ಗರ್ಜಿಸುವ ಸಿಂಹದಂತೆ ನೀನು ಇರುವಾಗ ಸೈತಾನನು ಓಡಿ ಹೋಗ್ಬೇಕು. ನಾವೇನ್ ಮಾಡ್ತೀವಿ? ದೆವ್ವ ಬಂದದ, ಅಂಜಿಕೆ ಬಂದದ, ನೀವ ಅಂಜಕತ್ರಂದ್ರೆ, ನೀವೇ ದೇವರ ಮಕ್ಕಳು ಅಂಜಕತ್ರಂದ್ರೆ ಮುಂದೆ ಯಾವ ತರ ನೀವು ಇದ್ ಮಾಡ್ತೀರಾ? ಸೇವೆ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಹೌದಲ್ಲ? ಯಾರು ಬಾಯಿನೇ ಬಿಡ್ತಾ ಇಲ್ಲ. ಹೌದ್ರಿ. ದಯ ಕೊಡಬೇಡ ನನ್ನ ಮಗಳು, ನಾನಿದ್ದೇನೆ ನಿನ್ ಸಂಗಡ ಅಂತ ಹೇಳ್ತಾನ್ರಿ. ನೋಡ್ರಿ, ಸೈತಾನನು ರೋಮ 16:20 ಓದಿ. ಸೈತಾನನು ಯಾವ ತರ ನಿಮ್ಮ ಪಾದದಲ್ಲಿ ದೇವರು ತಿಳಿದಿದ್ದಾರೆ ನೋಡಿ. ರೋಮ 16:20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಹೌದಾ? ಶೀಘ್ರವಾಗಿ ಸೈತಾನನು ನಿಮ್ಮ ಪಾದದ ಒಳಗೆ. ಯಾರ ಪಾದದ ಒಳಗೆ? ನಿಮ್ಮ ಪಾದದ ಒಳಗೆ. ಆಮೇನ್, ಆಮೇನ್. ನೋಡ್ರಿ, ನಿಮ್ ಬಾಯಿನೇ ಹೇಳ್ತಾ ಇಲ್ಲ ಆಮೇನ್ ಅನ್ಲಿಕ್ಕೆ. ಸೈತಾನ ಅಷ್ಟು ಕಟ್ಟಿ ಬಿಟ್ಟಿದ್ದಾನೆ. ಹಲ್ಲೆಲೂಯಾ ಪದದ ಅರ್ಥನೇ ಗೊತ್ತಿಲ್ಲ ಯಾರಿಗೂ. ಮೊನ್ನೆ ಹೇಳಿದ ಹಲ್ಲೆಲೂಯಾ ಪದ ಒಬ್ರು ಕ್ವಶನ್ ಕೇಳ್ತಾ ಇದ್ರು ನನಗೆ, ಪಾಸ್ಟೇ ಹಲ್ಲೆಲೂಯಾ ಇಲ್ಲ ಬೈಬಲ್ದಲ್ಲಿ ಅಂತ. ತೋರಿಸ್ಕೊಡ್ತೀನಿ ಬೇಕಾದ್ರೆ. ಹಲ್ಲೆಲೂಯಾ ಅಂದ್ರೆ ಬೆಂಕಿ ಅಭಿಷೇಕ. ನಮ್ಮ ಸಭೆಯಲ್ಲಿ ಅದು ಇಲ್ಲಿಲ್ಲ ಅಂದ್ರೆ 45 ನಿಮಿಷ ಹಲ್ಲೆಲೂಯಾ ಆರಾಧನೆ ನಡೀತದೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆರಾಧಕರು ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಎಷ್ಟು ನಿರಂತರವಾಗಿರ್ತೀವ. ಕೀರ್ತನೆ 47 3ನೇ ವಚನ.
ಕೀರ್ತನೆ 47 3ನೇ ವಚನ ಓದಿ. ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ನೋಡ್ರಿ, ಅನೇಕ ಜನರನ್ನ ದೇವರು ನಮ್ಮ ಪಾದದಲ್ಲಿ ತಂದು ಹೋಗಿದಾರ, ತಂದಿದಾರ ಇಲ್ಲೋ? ತಂದಿದ್ದಾರೆ. ಯಾಕೆ? ನೀವು ದೇವರ ಮಕ್ಕಳಂತ, ಹೌದಲ್ಲ? ಹೌದು. ದೇವರ ಮಕ್ಕಳಿದ್ರೆ ಅನೇಕ ಜನರು ನಿಮ್ಮ ಹಿಂದೆ ಬರ್ಬೇಕು, ನೀವು ಅವ್ರ ಹಿಂದೆ ಹೋಗ್ಬಾರ್ದು. ಯಾರ ಹಿಂದೆ ಹೋಗ್ಬೇಕು? ನಾವು ದೇವರಿಂದ ನಾವು ದೇವರ ಹಿಂದೆ ಹೋದ್ರೆ ಅನೇಕ ಜನರು ನಿಮ್ಮ ಹಿಂದೆ ಬರ್ತಾರೆ. ಹೌದು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರ ಆರಾಧನೆ, ದೇವರ ಪ್ರಾರ್ಥನೆ ಎಷ್ಟು ನಾವು ಮಾಡ್ತೇವೋ ಅಷ್ಟು ದೇವರು ನಮ್ಮನ್ನ ಎತ್ತಿಕೊಳ್ತಾ ಇದ್ದಾನೆ. ಅವನು ಸುಮ್ಮನೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ನಮಗೋಸ್ಕರ ಮಾಡಿದ ಎಲ್ಲವನ್ನ ಮಾಡಿ ಏನ್ ಮಾಡಿದಾನೆ? ತ್ಯಾಗ ಮಾಡಿ ತಿರುಗಿ ಯೇಸು ಸ್ವಾಮಿ ಭೂಮಿ ಮೇಲೆ ಬಂದು ಇವತ್ತು ಆಳ್ವಿಕೆ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇಲ್ಲ ಇನ್ನು ಯೇಸು ಸ್ವಾಮಿ ಯಾರಂತ. ಸಿಂಪಲ್ ಮನುಷ್ಯ ಅಂತ ಹೇಳ್ತಾ ಇದಾರೆ. ಯೇಸು ಸ್ವಾಮಿ ಶಿಲ್ವೆಯಲ್ಲಿ ಸತ್ತಿದ್ದಾನೆ ಇನ್ನು ಅಂತ ಹೇಳ್ತಾ ಇದಾರೆ. ಒಬ್ರು ಜೀವಂತ ಇದಾರೆ ಅಂತ ಹೇಳ್ತಾರೆ. ಒಂದು ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತಾ ಇದಾರೆ. ಅಲ್ಲೆಲ್ಲೂಯಾ. ನೋಡ್ರಿ, ದೇವರ ವಾಕ್ಯ ಎಲ್ಲಿತ್ತು? ಮೊದಲು ಎಲ್ಲಿತ್ತು? ಆದಿಕಾಂಡ 1:1 ಓದಿ. ಯೋಹಾನ 1:1 ಓದಿ. ಆದಿಕಾಂಡ 1:1. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಸಾಕು. ಯೋಹಾನ 1:1. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆಮೆನ್. ಪ್ರೈಸ್ ದಿ ಲಾರ್ಡ್. ಏನ್ರಿ, ವಾಕ್ಯವು ನಿಮ್ಮ ಬಳಿಯಲ್ಲಿದೆ. ಅದು ಆ ವಾಕ್ಯ ತೆಗೆದು ಓದ್ತಾ ಇಲ್ಲ ನಾವು. ಓದ್ತಾ ಇದ್ದೇವಾ? ಇಲ್ಲ. ನಮಗೆ ಬೇಕಾದನ್ನ ತಿಳಿಪಡಿಸುವುದು ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾನೆ. ಇವತ್ತು ನೋಡ್ರಿ, ನಾವು ಜೀವಿತದಲ್ಲಿ ಏನ್ ಮಾಡ್ಬೇಕು, ಏನಿಲ್ಲೋ, ಯಾವ ಸಮಸ್ಯೆ ಇದೆಯೋ ಎಲ್ಲಾ ಉತ್ತರ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ ಕೊಟ್ಟಿದಾರ? ಎಲ್ಲರ ಕೈಯಲ್ಲಿ ಬೈಬಲ್ ಇದೆಯಾ? ಇದೆ. ಮತ್ ಬೈಬಲ್ ಅನ್ನ ಓದಲಿಲ್ಲ ಅಂದ್ರೆ ನಿಮ್ಗೆ ಉತ್ತರ ಯಾವ ತರ ಸಿಗುವುದು? ಸಿಗೋದಿಲ್ಲ. ಮತ್ತ ನರಕನಗತಿ. ಯೇಸು ಸ್ವಾಮಿ ಒಂದ್ ಮಾತು ಹೇಳಿದ್ರು, ನನ್ನ ಮಾತು ಕೇಳಿ. ಯೋಹಾನ ಬರೆದಂತೆ 17ನೇ ಅಧ್ಯಾಯ 23ನೇ ವಚನ ಓದಿ. ಯೋಹಾನ 17:23. ನಾನು ಅವನಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಗತ್ಯ ಏನೋ ಸ್ಪಷ್ಟವಾಗಿ ಓದ್ರಿ. ನಾನು ಅವನಲ್ಲಿಯೂ ನೀವು ನನ್ನಲ್ಲಿಯೂ ಇರಲಾಗಿ ಅವರ ಪೂರ್ಣ ಸಿದ್ಧಿಗೆ ಬರುವುದರಿಂದ ಕಳುಹಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಏನ್ರಿ? ನಾನು ಅವಳಲ್ಲಿಯೂ ನೀನು ನನ್ನಲ್ಲಿ ಇದ್ದಾಗ ಲೋಕದಲ್ಲಿ ಪ್ರೀತಿ ಮಾಡಿದರಂತೆ. ಯೇಸು ಸ್ವಾಮಿ ಒಬ್ಬನಿಗೆ ಪ್ರೀತಿ ಮಾಡಿಲ್ಲ. ಒಬ್ಬನಿಗೆ ಪ್ರೀತಿ ಮಾಡಿದಾರ? ಕೇಳ್ತಾ ಇದೆಯಾ? ಇಲ್ಲ, ಎಲ್ಲಾ ಜನರಿಗೆ ಪ್ರೀತಿ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಯೇಸು ಸ್ವಾಮಿ ನಮ್ಮ ಸೃಷ್ಟಿಕರ್ತ, ನನ್ನ ತಂದೆಯಾದ ದೇವರು ಎಲ್ಲರಿಗೂ ಪ್ರೀತಿ ಮಾಡಿದ್ದಾರೆ. ಆತನ ಕರುಣೆ, ಆತನ ಪ್ರೀತಿ, ಆತನ ಅನುಕ್ರಮಣಗಳು ಯಾರಿಗೂ ಗುರ್ತಾಗ್ತಿಲ್ಲ ನನ್ನ ಪ್ರಿಯರೇ. ಅವನು ಜಯಶಾಲಿಯಾಗಿ 1 ಕೊರಿಂಥ 17 ನಾವು ನೋಡ್ತೇವೆ. ಯಾಕಂದ್ರೆ ಇವತ್ತು ನನ್ನ ಪ್ರೀತಿಸುವ ದೇವರು ಒಬ್ಬನೇ. ಅವನ ತಾಳ್ಮೆ ಎಷ್ಟಿದೆ ನೋಡಿ. 1 ತಿಮೋತಿ 2:10 ಓದಿ. 1 ತಿಮೋತಿ 2:10. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ
ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಹೌದಾ? ದೇವರಲ್ಲಿ ನಾವು ಸದಾನವಾಗಿ ನಿಲ್ಲಬೇಕಾಗಿದೆ, ಪ್ರಾರ್ಥನೆಯಲ್ಲಿ ನಿಲ್ಲಬೇಕಾಗಿದೆ, ವಾಕ್ಯದಲ್ಲಿ ಕುಂತು ಕೇಳಬೇಕಾಗಿದೆ. ದೇವರೇ, ನಾನು ಏನ್ ತಪ್ಪು ಮಾಡಿದ್ದೀನಿ ಸ್ವಾಮಿ, ನನ್ನ ಜೀವಿತ ಯಾಕೆ ಈ ತರ ಆಗ್ತಾ ಇದೆ? ನಾವು ಕುಂತು ಕೇಳ್ತಾ ಇಲ್ಲ, ಉತ್ತರ ಬರ್ತಾ ಇಲ್ಲ. ಹೌದಾ? ಹೌದಾ? ಯಾರು ಬಾಯಿಗೆ ಬರ್ತಾ ಇಲ್ಲ. ಯಾರ್ದು ಬಾಯಿ ಬರ್ತಾ ಇಲ್ಲಲ್ಲ? ಏನ್ ಕೇಳ್ತಾ ಇದ್ರಿ? ಯಾವ ತರ ಕೇಳ್ಬೇಕು? ಯೇಸು ಸ್ವಾಮಿ ಹೇಳಿದ್ರು. ಮತ್ತಾಯ ಬರ್ಸತ್ತೆ 5ನೇ ಅಧ್ಯಾಯ 10ನೇ ವಚನ. ಮತ್ತಾಯ 5:10 ಓದಿ. ಮತ್ತಾಯ 5:10 ಓದಿ. ರೇಟಾ ಕಟ್ಟಾಗ್ಯಾಗಪ್ರಿ. ನೀತಿಯ ನಿಮಿತ್ತವಾಗಿ ರೇಟಾ ಕಟ್ಟಾಗ್ಯಾಗಪ್ರಿ. ಲೋಕರಾಜ್ಯವು ಅವರದು. ತಡೀರಿ ರೇಟಾ ಕಟ್ಟಾಗ್ಯಾಳ. ಎತ್ತು ಅಲ್ಬಿಟ್ರಿ ಅವ್ರು. ಅರ್ಥಾಯ್ತಾ? ಹೋದ್ರಿ ಮತ್ತಾಯ 5:10. ಮತ್ತಾಯ 5:10 ಓದಿ ಬೇಗ. ಹಲೋ ಹಲೋ ಹಲೋ. ಅರೆ ಮತ್ತಾಯ 5:10 ಓದಿ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಏನ್ರಿ? ನಾವ್ ಎಷ್ಟು ಕಷ್ಟ, ದುಃಖ, ಸಮಸ್ಯೆ, ನೋವುಗಳನ್ನ ಹೊಂದಿಕೊಳ್ಳುವಾಗ ಅಂತವರದೇ ಪರಲೋಕ ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ನಾವು ಪ್ರಾರ್ಥಿಸುವಾಗ ಎಲ್ಲಾ ಉತ್ತರವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ಓಕೆ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಎಲ್ಲರೂ ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥನೆಗೆ ಹೋಗೋಣ. ರಿಬಲ್ ಶುತೋ ರಿಬ್ರ ಸಿಖಂಡಲ ರಬ್ರ ದೋಲೋ ರಬಾ ಶಿಖರಬ ಮೇರೆ ಸೆ ತೋಲೋ ರಿಬ್ರಿದಿ ನಮ ಕುರಿಯಾರ ಸಿಕೆ ಮಂಡರ ಪ್ರೋತೋ ಬಬಾ ಕುಲುತಿ ಕಲಂದೆಲಿ ಬಿರ ಶಿಖರಬ. ದೇವಾದಿ ದೇವರೇ, ರಾಜಾದ ರಾಜನೇ, ಮಹಿಮೇಳ ದೇವರೇ, ಸ್ವಾಮಿ ನಿನಗೆ ಸ್ತೋತ್ರ. ಆತ್ಮದ ಒಡೆಯನೇ, ರಕ್ಷಕನೇ, ವಿಮೋಚಕನೇ, ಬಿಡುಗಡೆ ನಾಯಕನೇ, ನಿನಗೆ ಸ್ತೋತ್ರಪ್ಪ. ದೇವರೇ, ಈ ಮಕ್ಕಳು ಸ್ವಾಮಿ ವಾಕ್ಯವನ್ನ ಕೇಳಿಕೊಂಡು ನಿನ್ನ ವಾಕ್ಯದಲ್ಲಿ ಜೀವಿಸುವಂತೆ ಕಾರ್ಯ ಮಾಡು. ದೇವರೇ, ಮುಂದೆ ಬರುವ ಸಮಸ್ಯೆಗಳನ್ನ ಸ್ವಾಮಿ ಎಲ್ಲವನ್ನ ಕಟ್ಟಾಗ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ. ದೇವರೇ, ದೇವರ ಆತ್ಮ, ದೇವರ ಪ್ರಸನ್ನತೆ ಇವರ ಮೇಲೆ ನಿರಂತರವಾಗಿ ಇರಲಿ ಅಪ್ಪ. ದೇವರೇ, ಇವರ ಮನಸ್ಸನ್ನ ಸ್ವಾಮಿ ನಿನ್ನ ಕಡೆ ಹೆತೋಟೆಯಲ್ಲಿ ಇಡುವಂತೆ ನಿನ್ನ ಕಾರ್ಯ ಮಾಡು ಅಪ್ಪ. ವಾಕ್ಯದ ಭಾಗಗಳನ್ನ ಸ್ವಾಮಿ ಹೃದಯದ ಹಾಲಿಗೆ ಮೇಲೆ ಬರುವಂತೆ ನಿನ್ನ ಕಾರ್ಯ ಮಾಡಿ ಸ್ವಾಮಿ. ಯೇಸುವೆ, ಇವತ್ತಿನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಇವತ್ತು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದ್ಭುತ ಮಾಡುವ ದೇವರು, ನಡೆಸುವ ದೇವರು, ಸಿಂಹದ ಗರ್ಜನೆ ಮಾಡುವಂತೆ ಸ್ವಾಮಿ ಇವರ ಜೀವಿತದಲ್ಲಿ ನಡೆಯಲಿ. ಆಶೀರ್ವಾದದ ಭಾಗಗಳನ್ನ ನಡೆಯಲಿ. ಅದ್ಭುತ ಕಾರ್ಯಗಳು ಇವರ ಜೀವಿತದಲ್ಲಿ ನಡೆಯಲಿ. ಮುಂದೆ ಬರುವ ಯಾವ ಕೆಲಸಗಳು ಸ್ವಾಮಿ, ಯಾವ ಅಡ್ಡಿಯಾಗಿದೆ ಎಲ್ಲ ಕೆಲಸಗಳು ಸ್ವಾಮಿ ಎಲ್ಲವನ್ನ ಕರ್ತನೆ ಇವತ್ತು ಸ್ಟಾರ್ಟ್ ಮಾಡ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ದೇವ್ರೆ, ಅನೇಕ ಜನರು ಸ್ವಾಮಿ ಅನಾರೋಗ್ಯದಿಂದ ಬಿದ್ದಿರಾಗ ಬಳಲಿದಾಗ ಎಲ್ಲವರನ್ನ ಸ್ವಾಮಿ ಎಬ್ಬಿಸುವಂತೆ ನೀನು ಕಾರ್ಯ ಮಾಡಿದಿ.
ಆಶೀರ್ವಾದದ ಅಭಿಷೇಕವನ್ನ ತುಂಬಿಸಿದಿ, ಬಲವನ್ನ ಕೊಟ್ಟಿದಿ. ಪರಲೋಕದ ಆಶೀರ್ವಾದವನ್ನು ಇವತ್ತು ನೀಡ್ತಾ ಇದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನಮ್ಮ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆಪ್ಪ. ಅನೇಕರು ಸ್ವಾಮಿ ವಾಕ್ಯಗಳನ್ನ ಕೇಳಿಕೊಂಡು ವಾಕ್ಯದ ಪ್ರಕಾರ ಜೀವಿಸಲ್ಲ. ಜಯ ಕೊಡು, ಕೃಪೆ ಮಾಡು ಸ್ವಾಮಿ. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟು ಸ್ತೋತ್ರ. ಸ್ತುತಿ ಈಗ ನಮ್ಮ ಅವನಿಗೆ ಸುತ್ತ ಬರುವೆ ಯೇಸು ಕೃಷ್ಣನ ರಕ್ತದಲ್ಲಿ ಅಭಿಷೇಕ ಮಾಡಿ ಬೇಡುವಂದುತ್ತೇನೆ ತಂದೆ. ಆಮೆನ್. ಆಮೆನ್. ಪರಲೋಕ ಪ್ರಾರ್ಥನೆ, ಆಮೆನ್. ಪರಲೋಕದ ಪ್ರಾರ್ಥನೆ. ಪರಲೋಕದ ಪ್ರಾರ್ಥನೆ. ಯಾರಿಲ್ಲಲ್ಲ ಎಂದಾಗ? ಹಲೋ, ಮಾಡ್ರಿ ಸಿಸ್ಟರ್, ನೀವು ಮಾಡಿ. ಪರಲೋಕದ ಪ್ರಾರ್ಥನೆ ಯಾರಿಗೂ ಬರಲ್ಲ? ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮ ನೆನೆಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ನಿಯೋಜನದ ಆಹಾರವನ್ನು ಇವತ್ತು ನಮಗೆ ಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೆಡುವಿಂದ ತಪ್ಪಿಸಿರಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಆಮೆನ್. ಕರ್ತನ ಕೃಪೆಯು ಕರ್ತನ ಆಶೀರ್ವಾದವು ಎಲ್ಲರೂ ಬರುವವರೆಗೂ ಹೋಗುವವರೆಗೂ ಜೀವನ ಪರ್ಯಂತ ಯೇಸು ಕ್ರಿಸ್ತನ ನಾಮಲೇ ಹೊಂದಲಿ. ಆಮೆನ್. 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 ಗಾಡ್ ಬ್ಲೆಸ್ ಯು. ದೇವರ ಮನ ಆಶೀರ್ವಾದ ಮಾಡಲಿ. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಬಾಯ್. ಬಾಯ್ ಸಿಸ್ಟರ್. ಗುಡ್ ನೈಟ್.